ರೌಡಿ ಶೀಟರ್ ಅಭಿ ಅಲಿಯಾಸ್ ಚಿಕ್ಕ ಅಭಿ, ಅಣ್ಣ ಚಂದ್ರಶೇಖರ ದೊಡ್ಡ ಅಭಿ ಎಂಬವರಿಂದ ಕನ್ನಡ ಹಾಗೂ ದಲಿತ ಹೋರಾಟಗಾರನ ಮಗನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಈ ಹಲ್ಲೆಯನ್ನು ಖಂಡಿಸಿ ಕಾಡುಗೋಡಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಇಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚನ್ನಸಂದ್ರದಲ್ಲಿ ಏಪ್ರಿಲ್ 1ರಂದು ಈ ಘಟನೆ ನಡೆದಿದೆ. ಆರೋಪಿ ಅಭಿ, ಚಂದ್ರಶೇಖರ್ ಹಾಗೂ ಹಲ್ಲೆಗೆ ಒಳಗಾದ ಮಂಜುನಾಥ್ ಸ್ಥಳೀಯ ಅಂಬೇಡ್ಕರ್ ನಗರ ಏರಿಯಾದವರು. ಸೈಟ್ ವಿಚಾರ ಮಾತಾಡಬೇಕು, ಟೀ ಕುಡಿಯೋಣ ಬಾ ಎಂದು ಮಂಜುನಾಥ್ನನ್ನ ಕರೆದು ಆತನ ಹಣೆಯ ಭಾಗಕ್ಕೆ, ಕೈಗಳಿಗೆ, ಮುಖ, ಎದೆಯ ಭಾಗಕ್ಕೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆಯ ತೀವ್ರತೆಗೆ ಮಂಜುನಾಥ್ ಅವರ ಹಣೆಯ ಭಾಗದಲ್ಲಿ 6 ಹೊಲಿಗೆಗಳು ಬಿದ್ದಿದ್ದು, ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಂಜುನಾಥ್ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ಸರ್ಕಾರ ನಂಬುವುದು ಯಾರು ಏನ್ ಮಾಡಿಕೊಳ್ಳಕ್ಕೂ ಸಾಧ್ಯವಿಲ್ಲ. ಎಷ್ಟರಲ್ಲಿ ನಿನ್ನ ತಂದೆಯ ಭಾಗವಹಿಸಿ ಮಂಜುನಾಥ್ ಧ್ವಂಸ ಮಾಡಿದ್ದಾರೆ ಎನ್ನಲಾಗಿದೆ. ಈ ಎಲ್ಲಾ ವಿಚಾರ ತಿಳಿದು ಪ್ರತಿಭಟನಾಕಾರರು ರೌಡಿ ಶೀಟರ್ ಅಭಿಯನ್ನ ಗಡೀಪಾರು ಮಾಡಿ ಹಾಗೂ ಚಂದ್ರಶೇಖರ್ ಮೇಲೆ ಎಫ್ಐಆರ್ ದಾಖಲು ಮಾಡಿ ಆರೋಪಿ ಅಭಿ ಹಾಗೂ ಚಂದ್ರಶೇಖರ್ ಮೇಲೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಹಲವು ಕೇಸ್ಗಳಿವೆ ಎಂದು ಆರೋಪಿಸಿ ಬಳಿಕ ಕಾಡುಗೋಡಿ ಪೊಲೀಸ್ ಠಾಣೆಗೆ ದಲಿತ ಪರ, ಕನ್ನಡ ಪರ, ಮಹಿಳಾ ಪರ ಸಂಘಟನೆಗಳು ಭೇಟಿ ನೀಡಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ಒತ್ತಾಯಿಸಿದ್ದಾರೆ. ಜೈಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ನಾವು ವೈಟ್ಫೀಲ್ಡ್ ಅಂಬೇಡ್ಕರ್ ನಗರಲ್ಲಿ ಈ ಥರ ನಮ್ಮ ಮನೆ ಪಕ್ಕದಲ್ಲಿರೋ ಅಭಿ ಮತ್ತು ಚಂದ್ರಶೇಖರ್ ಅನ್ನೋರು ಟೀ ಕುಡಿಯೋಣ ಬಾ ಅಂತ ಕರ್ಕೊಂಡೋಗಿ ಈ ಥರ ಬೀರ್ ಬಾಟ್ಲಲ್ಲಿ ಹೊಡೆದಿದ್ದಾರೆ. ಮೊನ್ನೆ ತಾರೀಕು ಅದು ಟೀ ಕುಡಿಯೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ನಾನೇ ಇಲ್ಲೇ ಕುಡಿಯೋಣ ಅಂತ ಹೇಳಿದಾಗ ಬೇಡ, ಈ ಕಡೆ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಚಂದ್ರಶೇಖರ್ ಕರ್ಕೊಂಡೋದ್ರು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಚಂದ್ರಶೇಖರ್ ಯಾವಾಗ ಅವ್ರ ತಮ್ಮನ ಕರ್ಸೋದನ್ನೋ ಗೊತ್ತಿಲ್ಲ, ಅವ್ರ ತಮ್ಮ ಬಂದ, ಹಂಗೆ ಮಾತಲ್ಲಿ ಬೆಳೀತಾ ಇತ್ತು, ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಆ ಥರ ಅಂತ. ಅದರಿಂದ ನಾನು ಅದೇ ಹೇಳ್ತಾ ಇದ್ದೆ, ಇದೆಲ್ಲ ನೀನು ಮಾತಾಡಬೇಡ ನನ್ನ ಹತ್ರ, ಇದಕ್ಕೆ ನಂಗೆ ಸಂಬಂಧ ಇಲ್ಲ ಅಂತ ಹೇಳಿದ್ಕ ಇನ್ನೊಂದು ಜೊತೆಗಿರೋ ಯಾರೋ ಅನ್ನೊಂದು ಪರ್ಸನ್ ಬಂದು ನೀನೇನು ಆ ಥರ ಮಾತಾಡೋದು, ಅಣ್ಣ ಹತ್ರ ಹೆಂಗೆ ಮಾತಾಡೋದು ಯಾರು ಗೊತ್ತಿಲ್ಲ ಅಂತ ಕೇಳಿದ್ರು. ನಾನು ನೀನ್ಯಾರೋ ಮಾತಾಡೋ ಸೈಡ್ಗೆ ಹೋಗೋ ಅಂತ ಗಾಡಿ ಅಂತ ಟೈಮಲ್ಲಿ ಬೀರ್ ಬಾಟ್ಲ್ ಎತ್ತಿ ಹೊಡೆದಿರೋ ತಲೆ. ನಿಮಗೂ ಅವ್ರಿಗೆ ಮುಂಚೆನೇ ಪರಿಚಯನಾ? ಆ ಪರಿಚಯ ಅಂದರೆ ಚಿಕ್ಕ ವಯಸ್ಸಿನ ಹೊಡೆದು ಒಂದೇ ಊರು ಎಷ್ಟು ಜನ ಹೊಡೆದ್ರು? ನಮಗೆ ಇಬ್ಬರು ಹೊಡೆದಿತ್ತು, ಒಬ್ಬನು ಹಿಡ್ಕೊಂಡಿದ್ದು, ಚಂದ್ರಶೇಖರ್ ಅನ್ನೋರು ಹಿಡ್ಕೊಂಡಿದ್ದು, ಚಿಕ್ಕಬಿ ಅನ್ನೋರು ಬಾಟ್ಲಲ್ಲಿ ಹೊಡೆದಿದ್ದು. ಮೊದಲು ನಿಮಗೆ ಅವ್ರಿಗೇನು ಜಗಳ ಆಗಿತ್ತಾ, ಏನು ದ್ವೇಷ ಇತ್ತಾ? ಹೇಗೆ ಜಗಳ ಆ ಥರ ಏನಿಲ್ಲ, ದ್ವೇಷನೂ ಇಲ್ಲ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಮ್ಮವರೇ ಅಂತ ಹೇಳ್ಬಿಟ್ಟು ನಾನು ಟೀ ಕುಡಿಯೋಕೆ ಹೋಗಿದ್ದು. ಅಲ್ಲ, ಯಾವ ವಿಚಾರಕ್ಕಾಗಿ ಗಲಾಟೆ ಆಗಿದೆ? ಅಂದರೆ ಇದು ಅವರು ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇದು ಬೇರೆಯವ್ರ ಬಗ್ಗೆ ಅಥವಾ ಅವರು ಅದು ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಈ ಥರ ನನ್ನ ಹತ್ರ ಏನು ಕೇಳ್ತೀರಾ, ನನಗೂ ಇದಕ್ಕೆ ಸಂಬಂಧ ಇಲ್ಲ, ಏನಾನಿದ್ರೆ ಅವ್ರ ಹತ್ರ ನೀವು ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವರು ಮಾವನ ಮಗ ಯಾರೋ ಸಂತೋಷ್ ಅನ್ನೋರು ಬಂದು ನೀನೇನೋ ಅಣ್ಣ ಹತ್ರ ಹಿಂಗೆ ಮಾತಾಡ್ತಾ ಇದೆಯಾ ಈ ವಾಯ್ಸಲ್ಲಿ ಅಂತ ಕೇಳಿದ್ಕೆ ನಾನು ಹೇಳಿದೆ, ಇಲ್ಲ ನೀನ್ಯಾರು ಫಸ್ಟು, ನೀನು ಇವತ್ತೇ ನೋಡ್ತಾ ಇರೋದು ಅಂತೇಳಿ ಇದು ಮಾಡಿದ್ಕೆ ಗಾಡಿ ಹಾಕ್ತಾ ಇರುವಾಗ ಬೀರ್ ಬಾಟ್ಲಲ್ಲಿ ಚಿಕ್ಕ ಬಿ ಹೊಡೆದಿದ್ದು. ಅದೇ ತಲೆಗೆ 6 ಸ್ಟಿಚ್ ಬಿದ್ದಿದೆ, ಆಮೇಲೆ ನೋಸಲ್ಲಿ ಹೆವಿ ಬ್ಲೀಡಿಂಗ್ ಆಗಿತ್ತು, ಆಮೇಲೆ ಚೆಸ್ಟಲ್ಲಿ ಅವರು ಇದು ಮಾಡಿದ್ದಕ್ಕೆ ರೈಟ್ ಸೈಡಲ್ಲಿ ಸ್ವಲ್ಪ ಇಂಜುರಿ ಪೇನ್ ಇದೆ. ಅವರು ಚಿಕ್ಕಬಿ ಅವಾಗೇ ಬಾರಿಂದ ಎಣ್ಣೆ ತಗೊಂಬಂದೆ ಹೊಸ ಬೀರ್ ಬಾಟ್ಲಲ್ಲಿ ಹೊಡೆದಿದ್ದಾರೆ. ಅವ್ರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು. ನಿಮ್ಗೆ ಹೊಡೆದವ್ರು ಯಾರಣ್ಣ? ಚಿಕ್ಕಬಿ ರೌಡಿ ಶೀಟರ್ ಅಂದ್ಬಿಟ್ಟು. ಅವ್ರು ಏನಾಗಿದ್ದಾರೆ ಮೊದಲು? ಏನನ್ನ ಇಲ್ಲಿ ಕ್ರೈಮ್ ಮಾಡಿದ್ದಾರೆ? ಹೇಗೆ? ರೌಡಿ ಶೀಟರ್ ಆಗಿ ಕಾಡುಗೋಡಿ ಸ್ಟೇಷನಲ್ಲಿ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ವೈಟ್ಫೀಲ್ಡು. ಇವತ್ತು ನಾವು ಇಲ್ಲಿ ಕಾಡುಗೋಡಿ ಸ್ಟೇಷನ್ ಹತ್ರ ಬಂದಿರೋ ಕಾರಣ ಏನಂದರೆ, ಚಂದ್ರಶೇಖರ್ ಅಲಿಯಾಸ್ ಅಭಿ ಅನ್ನೋನು ವೈಟ್ಫೀಲ್ಡ್ ಸ್ಟೇಷನಲ್ಲಿ 2-3 ಕೇಸ್ ಇದೆ, ವಿಧಾನಸೌಧದಲ್ಲಿ ಒಂದು ಸ್ಟೇಷನಲ್ಲಿ ಕೇಸ್ ಇದೆ, ಮತ್ತು ಅವ್ರ ತಮ್ಮ ಬಂದು ಕಾಡುಗೋಡಿ ರೌಡಿ ಶೀಟ್ರು. ಅವ್ರಿಗೆ ಅವ್ರ ಮೇಲೆ ಏನು ರೌಡಿ ಶೀಟ್ ಇದೆ ಅವ್ರನ್ನ ಗಡೀಪಾರು ಮಾಡಬೇಕು. ಇವತ್ತೇನು ಚಂದ್ರಶೇಖರ್ ಮೇಲೆ ಕೇಸ್ ಆಗಿದೋ ಅವನ ಮೇಲೆ ರೌಡಿ ಶೀಟ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾನೆ. ಗೃಹ ಮಂತ್ರಿಗಳೇ ಮತ್ತು ಪರಮೇಶ್ವರ್ ಸರ್, ನಿಮಗೆ ಒಂದು ಮಾತು ಹೇಳಕ್ಕೆ ಮೀಡಿಯಾ ಏನಾಗಿದೆ ಅಂದರೆ, ಇಲ್ಲಿ ಜೊತೆಗೆ ಇದ್ದು ಫ್ರೆಂಡ್ಸು ಕರ್ಕೊಂಡೋಗಿ ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂದರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ತಗೊಂಡೋದಕ್ಕೆಲ್ಲ ಈ ರೀತಿ ಮಾಡ್ತಿರುವಾಗ ಕಾನೂನು ರೀತಿಯಲ್ಲಿ ಅವ್ರಿಗೆ ಇದು ಬಹಿಷ್ಕಾರ ಮಾಡಿ ಅಂತ ನಾನು ಕೇಳ್ತಿದ್ದೀನಿ.
ಇನ್ನೊಂದು ಏನಂದ್ರೆ ಇಲ್ಲಿ ರಕ್ಷಣೆನೇ ಇಲ್ದಿರಂಗಾಗಿದೆ. ರೌಡಿ ಶೀಟರ್ ಅಂತ ಗೊತ್ತಿದ್ದು ಅವ್ರನ್ನ ಇನ್ನೂ ಇಲ್ಲೇ ಇಟ್ಕೊಂಡು ಈ ರೀತಿ ಅವ್ರಿಗೆಲ್ಲ ಇದು ಮಾಡ್ತಿ ಸಹಕಾರ ಕೊಡ್ತಿದ್ದಾರೆ ಅಂದರೆ ನಮ್ಗೆಲ್ಲಿ ಇದು ಕಾನೂನು ಸಿಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಿದ್ದೀನಿ ಸರ್. ಯಾಕೆ ಸರ್ ಅವ್ರಿಗೆ ಗಡೀಪಾರು ಮಾಡಲೇಬೇಕು ಅಂತಾಗಿ ನಾವು ವಿನಂತಿಸ್ತೇವೆ. ಈ ಒಂದು ನಿಟ್ಟಿನಲ್ಲಿ ಇವ್ರನ್ನ ಗಡೀಪಾರು ಮಾಡಬೇಕಂತೇಳಿ ಇವತ್ತು ಹಲವು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಎಲ್ಲ ಮಹಿಳಾ ಪರ ಸಂಘಟನೆಗಳು ಸುಮಾರು ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಭಾಗವಹಿಸಿ ಏನು ನಮ್ಮ ಮಂಜುನಾಥ್ ಅವ್ರಿಗೆ ನ್ಯಾಯ ಕೊಡಿಸಿ ಅವ್ರನ್ನ ಗಡೀಪಾರು ಮಾಡಬೇಕಂತೇಳಿ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಇಲ್ಲವಾದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಏನು ವಿಚಾರ ಸರ್, ವಿಚಾರ ಏನೂ ಇಲ್ಲ. ಈಗಾಗಲೇ ಅವರು ನಮ್ಮ ಜೊತೆಲಿ ಇದ್ದಂಥವ್ರೆ, ಅದೇ ಗ್ರಾಮಸ್ಥರು ಟೀ ಕುಡಿಯೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡೋಗಿ ಹಿಂಗೆ ಮಾತಲ್ಲಿ ಚಕಮಕಿಯಾಗಿ ಮಾತು ಬೆಳೆದು ಇವ್ರನ್ನ ಬೀರ್ ಬಾಟ್ಲಿಂದ ಹೊಡೆದಿದ್ದಾರೆ. ಇದಕ್ಕೆಲ್ಲ ಸಾಕ್ಷಿ ಸಮೇತ ದಾಖಲೆಗಳನ್ನ ಒದಗಿಸಿದ್ದೀವಿ ಸ್ಟೇಷನ್ಗೆ. ಇನ್ನೂ FIR ಮಾಡಿಲ್ಲ. ಪೊಲೀಸ್ ಅವರಿಗೆ ಒಂದು ಒಳ್ಳೆಯ ಹೆಸರಿದೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಡುಗೋಡಿ ಪೊಲೀಸ್ ಸ್ಟೇಷನಲ್ಲಿ. ತಾವುಗಳು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರ ವಿರುದ್ಧವಾಗಿ ದೂರನ್ನು ದಾಖಲಿಸಿ ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ.